ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದೆ? ರಾಷ್ಟ್ರ ದ್ರೋಹಿಗಳನ್ನು ಇವತ್ತು ಬಂಧನ ಮಾಡೋದ್ರಲ್ಲಿ ಮಾನ್ಯ ಗೃಹ ಮಂತ್ರಿಗಳ ಯಶಸ್ವಿ ಆಗಿದ್ದಾರಾ? ಪೊಲೀಸ್ ಇಲಾಖೆ ಬದುಕಿದೆಯೋ ಸತ್ತಿದೆಯೋ? ಚನ್ನಗಿರಿನಲ್ಲಿ ಯಾವನೊಬ್ಬ ಮುಸಲ್ಮಾನ್ ಸತ್ತ ಅಂತಿದ್ದಂಗೆ ಅಲ್ಲಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಿ. ಏನು ತಪ್ಪು ಮಾಡಿದ್ರು ಅವರು? ಒಂದು ಕಡೆ ಗೃಹ ಮಂತ್ರಿಗಳು ಹೇಳ್ತಾರೆ ಅವನಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಬಂದು 7 ನಿಮಿಷದಲ್ಲಿ ಅವ್ನು ಸತ್ತ ಅಂತ. ಹಾಗಾದ್ರೆ 7 ನಿಮಿಷದಲ್ಲಿ ಸತ್ತಂಥ ವ್ಯಕ್ತಿಗೆ ನೀವು ಪೊಲೀಸ್ ಆಫೀಸರ್ಗಳನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ? ಯಾಕೆ ಅವ್ರ ಬಗ್ಗೆ ಕ್ರಮ ತಗೋತಿದ್ದೀರಿ? ಮುಸಲ್ಮಾನರ ಬಗ್ಗೆ ಮೆರವಣಿಗೆ ಮಾಡೋದ್ರಲ್ಲ ಸಾಕಷ್ಟು ಸಾವಿರಾರು ಜನ ಸೇರ್ಕೊಂಡು ಅವ್ರ ಬಗ್ಗೆ ಕ್ರಮ ತಗೊಂಡ್ರ? ನಾನು ಅದಕ್ಕೋಸ್ಕರ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರ ಕೇವಲ ಮುಸಲ್ಮಾನರು ಏನು ಬೇಕಾದ್ರೂ ಮಾಡ್ಬೋದು. ಪಾಕಿಸ್ತಾನ ಅಲ್ಲ ಸ್ವಾಮಿ, ಹಿಂದೂಸ್ತಾನ. ದಕ್ಷಿಣ ಕನ್ನಡ ಮಂಗಳೂರು ಯಾವ ಕಾರಣಕ್ಕೂ ಮಂಗಳೂರು ಪಾಕಿಸ್ತಾನದ ಒಂದು ಜಿಲ್ಲೆ ಅಲ್ಲ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೇನೆ. ಸಂಜೆ ಒಳಗಡೆನೆ ಯಾರ್ಯಾರು ಆ ರಾಷ್ಟ್ರ ದ್ರೋಹಿಗಳು ರಸ್ತೆಯಲ್ಲಿ ನಮಾಜ್ ಮಾಡಿದಾರೋ, ವಿಡಿಯೋದಲ್ಲಿ ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ಬಂದಿದೆ, ಅವ್ರು ಅಷ್ಟು ಜನಕ್ಕೂ ಅರೆಸ್ಟ್ ಮಾಡಿ ಅವ್ರ ಮೇಲೆ ಗೂಂಡಾ ಕೇಸ್ ಹಾಕಿ ಅವ್ರ ಬಗ್ಗೆ ರಾಷ್ಟ್ರ ದ್ರೋಹಿ ಕೇಸ್ಗಳನ್ನು ಅವ್ರ ಬಗ್ಗೆ ಅರೆಸ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಇಡೀ ಹಿಂದೂ ಸಮಾಜ ಜಾಗೃತಿ ಆಗಬೇಕಾಗತ್ತೆ. ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೇನೆ. ಇದೇ ಕೋರ್ಟ್ ಕೂಡ ನ್ಯಾಯಯುತವಾಗಿ ಹಿಂದೂ ಸಮಾಜ ಪರವಾಗಿ ಬಂತು. ಆ ಒಂದು ಹಿಜಾಬ್ ವ್ಯವಸ್ಥೆ ಇವತ್ತು ದೂರವಾಗಿದೆ. ಅದೇ ರೀತಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ರಸ್ತೆನಲ್ಲಿ ನಮಾಜ್ ಮಾಡೋಕ್ಕೆ ನೀವು ಅವಕಾಶ ಕೊಟ್ಟಿದ್ದು ಮೊದಲನೇ ತಪ್ಪು. ಅದಲ್ದೇ ನಾವು ಓಟ್ ಹಾಕಿದ್ದೀವಿ, ನಾವು ಗೆಲ್ಲಿಸಿದ್ದೀವಿ, ಇದು ಟಿಪ್ಪು ಸುಲ್ತಾನ್ ರಾಜ್ಯ ಅಂತ ಹೇಳ್ತಾರಂತ ಮುಸಲ್ಮಾನ್ ರಾಷ್ಟ್ರದ್ರೋಹಿಗಳ ಬಗ್ಗೆ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಪೊಲೀಸ್ ಸ್ಟೇಷನ್ಗಳಿಗೆ ಪ್ರೈವೇಟ್ ಸೆಕ್ಯೂರಿಟಿ ಕೊಡುವ ಪರಿಸ್ಥಿತಿ ಬಂದಿದೆ ಅಂತ ಚರ್ಚೆ ಆಗ್ತಾ ಇದೆ. ಪೊಲೀಸ್ ಸ್ಟೇಷನ್ಗೆ ಪ್ರೈವೇಟ್ ಸೆಕ್ಯೂರಿಟಿ ಕೊಡೋ ಆದರೆ ಗೃಹ ಮಂತ್ರಿಗಳು, ನಾನು ಅದಕ್ಕೋಸ್ಕರ ಹೇಳಿದೆ, ನೀವು ಯಾವುದೇ ಕಾರಣಕ್ಕೂ ಗೃಹ ಮಂತ್ರಿಗಳಾಗಿರೋಕ್ಕೆ ಯೋಗ್ಯರಲ್ಲ. ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಸೆಕ್ಯೂರಿಟಿ ಕೊಡೋದಾದ್ರೆ ಜನಕ್ಕೆ ಹೆಂಗೆ ಸೆಕ್ಯೂರಿಟಿ ಕೊಡ್ತೀನಿ ನೀವು? ಅದಕ್ಕೋಸ್ಕರ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ, ಇದು ಹಿಂದೂ ಸಮಾಜ, ಇದು ಹಿಂದೂ ರಾಷ್ಟ್ರ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹಿಂದುತ್ವಕ್ಕೆ ಅಪಮಾನ ಆಗಂತ ಒಂದು ಕೃತ್ಯವನ್ನು ಕೂಡ ನಾವು ಸಹಿಸಲ್ಲ ಅನ್ನೋದು ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಯಾರು ರಸ್ತೆಯಲ್ಲಿ ನಮಾಜ್ ಮಾಡಿದ್ದಾರೆ ಅವರಷ್ಟೂ ಜನದ ಬಗ್ಗೆ ಕ್ರಮ ತಗೋಬೇಕು. ಅದೇ ರೀತಿ ಈ ರೀತಿ ಟಿಪ್ಪು ಸುಲ್ತಾನನ ನಾಡಿದು ಅನ್ನೋಂಥ ಮಾತನ್ನ ಮೆಸೇಜ್ ಕಳಿಸಿರಲ್ಲ ಅಂತ ರಾಷ್ಟ್ರದ್ರೋಹಿಗಳ ಬಗ್ಗೆಯೂ ಕೂಡ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೇನೆ. ಉಡುಪಿ ಗ್ಯಾಂಗ್ ವಾರ್ ಆಗಿದೆ, ಅನೇಕ ಕೊಲೆಗಳಾಗ್ತಾ ಇದೆ, ನೇಹಾ ಕೊಲೆ ಆಯಿತು, ಈ ಥರದ್ದು ಬೇಕಾದಷ್ಟಿದೆ. ಪ್ರತಿಯೊಂದನ್ನು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಅದನ್ನ ಸಮರ್ಥನೆ ಮಾಡಿ ಹೇಳಿಕೆ ಕೊಡೋದು ಖಂಡನೀಯ, ನಾಚಿಕೆಗೇಡು. ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತೇನು ಮಂಗಳೂರಿನಲ್ಲಿ ನಮಾಜ್ ಮಾಡಿದ ರಸ್ತೆಯಲ್ಲಿ ಇದ್ರ ಬಗ್ಗೆ ತುರ್ತು ಕ್ರಮ ತಗೋಬೇಕು. ಇಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ಹಿಂದೂ ಸಮಾಜ ಜಾಗೃತಿ ಆಗಬೇಕಾಗತ್ತೆ. ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ.